ನಾವು ಗೆಲ್ಸೋಂಥ ಎಮ್.ಎಲ್.ಎಗಳು, ಎಂ.ಪಿಗಳು, ಕಾರ್ಪೊರೇಟ್ಗಳು, ಪಂಚಾಯತಿ ಸದಸ್ಯರು, ಅಧ್ಯಕ್ಷರುಗಳು ಇವರೆಲ್ಲ ಬರೀ ಕಾಮಗಾರಿ ಕೆಲಸಕ್ಕೆ ಸೀಮಿತ ಅನಿಸುತ್ತೆ. ಆದರೆ ಕೆಲವೊಂದು ಕಡೆ ಅಂತ ಅವರು ಇದನ್ನೇ ಒಂದು ಹೋಗಿ ವಿಡಿಯೋ ಮಾಡಿ ನಾನು ಬಂದು ಆಮೇಲೆ ದುಡ್ಡು ಬಿಡುಗಡೆ ಮಾಡಿಸ್ತೀನಿ, ಸೊ ನನ್ನ ಪರವಾಗಿ ಒಂದಷ್ಟು ವಿಡಿಯೋ ಹಾಕಿ ನಾವು ನನ್ನ ಫೇಸ್ಬುಕ್ಕಲ್ಲಿ ನಾನು ಇನ್ಸ್ಟಾಗ್ರಾಮ್ ನಾನು ಬೂಸ್ಟ್ ಮಾಡ್ಕೊಳ್ತೀನಿ ಅಂತ ಪರ್ಟಿಕ್ಯುಲರ್ಗೆ ಹೇಳಿ ಕಳಿಸ್ತಾ ಇದ್ದಾರಾ ಕೆಲವರನ್ನ ಅನ್ನುವಂಥದ್ದು. ಈಗ ನನಗೂ ಹಾಗೆ ಡೌಟ್ ಏನಂತಂದರೆ, ಪರ್ಟಿಕ್ಯುಲರ್ ಈ ರೋಡ್ ಬಗ್ಗೆ ಒಂಚೂರು ಮಾತಾಡಿ ದುಡ್ಡು ಬಿಡುಗಡೆ ಮಾಡಿಸ್ಕೊಳ್ಳೋಣ, ಸೊ ನನ್ನ ಹೆಸರು ಸ್ವಲ್ಪ ಚೆನ್ನಾಗಿ ಬರುತ್ತೆ, ಆವಾಗ ನಾನು ರೋಡ್ ಸರಿ ಮಾಡಿಸ್ಕೊಡ್ತೀನಿ, ಆ ಗಲ್ಲಿ ಸರಿ ಮಾಡಿಸ್ಕೊಡ್ತೀನಿ ಅನ್ನೋಂಥದ್ದು ಇವಾಗ ಪಬ್ಲಿಸಿಟಿ ಪಾಲಿಟಿಕ್ಸ್ ಶುರುವಾಗ್ತದೆ. ಪಬ್ಲಿಸಿಟಿ ಆಗಬೇಕು ಅವರು. ಹಾಗೆ ಏನು ಹೇಳ್ತೀರಾ ರಿತಿಕ್ ಇದಕ್ಕೆ ಸಂಬಂಧಪಟ್ಟಂಗೆ? ಸರ್, ಇದು ಒಳ್ಳೆ ಪ್ರಶ್ನೆ ನೋಡಿ. ಡಿಬೇಟ್ ಮಾಡೋದಕ್ಕೆ ಒಳ್ಳೆ ಕಾನ್ಸೆಪ್ಟು. ಒಂದು ನಾಣ್ಯದ ಎರಡು ಮುಖಗಳು ಅನ್ಬೋದು. ಅಂತಂದ್ರೆ ರಾಜಕಾರಣ ಅಂತ ಬಂದ್ರೆ ರೌಡಿ ರಾಜಕಾರಣ ಮತ್ತೆ ಪಬ್ಲಿಸಿಟಿ ರಾಜಕಾರಣ, 2 ಫೇಸಸ್ ಆಫ್ ದ ಸೇಮ್ ಕಾಯಿನ್. ಈ ತರ ಈ ಒಂದು ಪಾಲಿಟಿಷಿಯನ್ಸ್ ಹೆಂಗ್ ಬಳಸ್ಕೊತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಅಂತಂದ್ರೆ ಯಾರು ದಡ್ರು ಅನ್ಸೋದು ಜನ. ನಮ್ಮ ಮೈಸೂರು ಎಷ್ಟು ಡಿವರ್ಸ್ ಅಂಡ್ ವಾಸ್ಟ್, ಎಷ್ಟು ವೈಡ್ ಸ್ಪ್ರೆಡ್ ಇದೆ. ಯಾವುದೋ ಒಂದು ರೋಡ್ನ ವಿಡಿಯೋ ಮಾಡಿ ಹಾಕಿ ಇದನ್ನ ನೀವು ಮಾಡಿಸ್ಬಿಡಿ ಅಂತ ಅಂದ್ಬಿಟ್ರೆ ಅವ್ನು ಅಲ್ಲಿ ರಿಪ್ಲೈ ಮಾಡ್ತಾನೆ, ಯಾವುದೋ ಎಮ್.ಎಲ್.ಎ. MP. ಶೀಘ್ರದಲ್ಲಿ ನೀವು ನಮ್ಮ ಮನವಿಗೆ ನಿಮ್ಮ ಗಮನಕ್ಕೆ ತಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್, ಐ ವಿಲ್ ಫಾರ್ವರ್ಡ್ ಇಟ್ ಟು ದ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅಟ್ ದ ಅರ್ಲಿಯೆಸ್ಟ್ ಅಂದ್ಬಿಟ್ಟು ಒಂದು ಕೈ ಮುಗಿಯೋದು ಸಿಂಬಲ್ ಹಾಕ್ಬಿಟ್ಟು ಅಲ್ಲಿ ಏನೋ ಒಂದು ಟ್ಯಾಪೆ ಹಾಕ್ಬಿಡ್ತಾನೆ. ಅದನ್ನ ಮಾಡ್ತಿದ್ದಂಗೆ ಜನರು ಏನೋ ನಡೀತಾ ಇದೆ, ಒಳ್ಳೆ ಮನುಷ್ಯ, ಜನನಾಯಕ, ಗೆದ್ದವನು ಅಂತ ಬಿಟ್ಬಿಡೋದು. ಪಬ್ಲಿಸಿಟಿ ಪಾಲಿಟಿಕ್ಸ್. ಒಂದು ಕ್ಷೇತ್ರ ಅಂತ ಬಂದ್ರೆ ಎಷ್ಟು ಏರಿಯಾಗಳು ಇನ್ವಾಲ್ವ್ ಆಗುತ್ತೆ, ಒಂದ್ ಸಮಸ್ಯೆ ಕ್ಲಿಯರ್ ಆಗ್ಬಿಟ್ರೆ ಪೌರುಷ ಇರುವಂತ ರಾಜಕಾರಣಿಗಳಿದ್ರೆ ನಾವು ಭ್ರಷ್ಟಾಚಾರದ ಸುದ್ದಿ ಮಾಡ್ತಾ ಇದ್ರಲ್ಲ, ಅದು ಒಂದ್ ಕೆಲಸ ಮಾಡ್ಬಿಟ್ರಿ, ಒಂದ್ ಕೆಲಸ ಮಾಡ್ಬಿಡು. ನೀ 100 ರೋಡ್ಗೆ ನೀ ಟ್ಯಾಪೆ ಹಾಕಿದ್ರು ನೀ ದೊಡ್ಡ ನಾಯಕ ಅಲ್ಲ. ಒಂದು ಭ್ರಷ್ಟಾಚಾರವಿದ್ದ ಸುದ್ದಿ ಮಾಡಿದ್ರಲ್ಲ, ಅದನ್ನ ಅಲ್ಲಾಡಿಸೋದಕ್ಕೆ ಇದುವರೆಗೂ 4 ಜನ ಎಮ್.ಎಲ್.ಗಳ ಮೈಸೂರಲ್ಲಿ ಅವ್ರಿಗೂ ಆಗಿಲ್ಲ. ಈಗ ಏನಾಗಿದೆ ಅಂದ್ರೆ ಸರ್, ಈಗ ಮೈಸೂರಲ್ಲಿ ಹಂಗಾಯ್ತಾ, ಒಬ್ಬ ವಿಡಿಯೋ ಮಾಡ್ತಾನೆ, ಇನ್ನೊಬ್ಬ ಹಾಕ್ತಾನೆ, ಅದನ್ನ ಏನೋ ಟ್ಯಾಪೆ ಹಾಕ್ಬಿಡ್ತೀರಾ. ಎಲ್ಲಾರು ಪಬ್ಲಿಕ್ ನಿಮ್ದೇ ಆದಂತ ನಿಮ್ನೆ ಮನೆ ಹತ್ರ ಸಮಸ್ಯೆಗಳಿರುತ್ತೆ. ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ಗೆ ಹಾಕ್ಬಿಟ್ಟು ಅಧಿಕಾರಿಗಳನ್ನ ಟ್ಯಾಗ್ ಮಾಡಿ, ಅದೆಷ್ಟು ಅಧಿಕಾರಿಗಳು ಬಂದು ಅದನ್ನ ಸಮಸ್ಯೆ ಸಾಲ್ವ್ ಮಾಡ್ತೀರಾ ನೋಡೋಣ. ಅವಾಗ ರಿಯಲ್ ಆಗಿ ಇವರು ಜನನಾಯಕನ, ಯು ಆರ್ ಅ ಟ್ರೂ ಲೀಡರ್ ಅಂತ ರಿಯಲ್ ಆಗಿ ಏನಾರು ಅನ್ಸ್ಕೋತಾರ ಅಥವಾ ಪಬ್ಲಿಸಿಟಿ ರಾಜಕಾರಣ ಅನ್ನೋದು ನೋಡೋಣ. ಈಗ ನಿನ್ನೆ 3 ವಿಡಿಯೋ ನೋಡಿದೆ. ಮೋದಿ ಅವ್ರು ಬರ್ತಿದ್ದಾರೆ, ಏನ್ ರೋಡ್ ಕ್ಲೀನಿಂಗ್ ಮೇಲೆ ರೋಡ್ ಕ್ಲೀನಿಂಗು, ಹೌದಪ್ಪ ಅದನ್ನೆಲ್ಲ ನೀವು ಡಿಸ್ಕಸ್ ಮಾಡಿ, ಯಾಕಂದ್ರೆ ಒಳ್ಳೆ ಟಾಪಿಕ್. ನರೇಂದ್ರ ಮೋದಿ ಅವ್ರು ಬರ್ತಿದ್ದಾರೆ, ಆನರಬಲ್ ಪ್ರೈಮ್ ಮಿನಿಸ್ಟರ್, ಎಲ್ಲದಕ್ಕೂ ಕ್ಲೀನ್ ಮಾಡ್ತಿದ್ದಾರೆ. ಯಾಕಂತಂದ್ರೆ ಒಳ್ಳೆ ಕ್ಲೀನೆಸ್ಟ್ ಸಿಟಿ ಅನ್ಸ್ಕೋಬೇಕಲ್ಲ ಮೈಸೂರು. ರೋಡ್ ಟ್ಯಾಪಿಂಗು ಇದ್ರ ಬಗ್ಗೆ ನಾನು ಹೇಳ್ಬೇಕಾಗಿಲ್ಲ, ಹಲವಾರು ಜನಕ್ಕೆ ಈಗ ಆಲ್ರೆಡಿ ಅರಿವು ಮೂಡಿದೆ. ನೀವು ಪಬ್ಲಿಸಿಟಿ ರಾಜಕಾರಣ ಯಾರನ್ನೋ ಒಬ್ಬನ ಎತ್ಕಟ್ಟಿ ನಿಮ್ಮ ಒಂದು ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಅದೇ ವಿಡಿಯೋ ಬೇರೆ ಸ್ಪಾಟು, ಸೇಮ್ ಟಾಪಿಕ್ಕು, ಸೇಮ್ ಎಮ್.ಎಲ್.ಎ, ಡಿಫ್ರೆಂಟ್ ಸ್ಪಾಟ್ಸು. ಅದೊಂದೇನೋ ಇರೋದು ಮೈಸೂರಲ್ಲಿ ಒಂದು 4 ಏರಿಯಾ ಬಿಟ್ರೆ ಬೇರೆ ಏರಿಯಾಗಳೇ ಇಲ್ವಾ? ಪಾಪ ಗ್ರಾಮಸ್ಥರು ಇಲ್ಲಿ ನೋಡ್ಕೊಂಡು ಏನೋ ಒಳ್ಳೆ ಕೆಲಸ ಆಗ್ತಿದೆ ಅಂತಂದ್ರೆ, ಇದು ಒಂದು ಕಡೆ ಅವನು ಫಾಲ್ಸ್ ಇಮೇಜ್ನ, ಟಾರ್ನಿಶ್ ಆಗಿರೋ ಇಮೇಜ್ನ ಗುಡ್ ಇಮೇಜ್ ಮಾಡ್ಕೊಳ್ಳೋಂತ ಒಂದು ಒಳ್ಳೆ ಕಾನ್ಸೆಪ್ಟ್, ದುಡ್ಡು ಕೊಟ್ಟು ಮಾಡೋಂಥದ್ದು. ಏನೋ ಒಂದು ಆಫರ್. ಈಗ ಯಾವುದೇ ಎಮ್.ಎಲ್.ಎ. MP ಒಬ್ಬನ ಮೇಲೆ ವಿಡಿಯೋ ಮಾಡ್ತಿದ್ದಾನೆ ಅಂತಂದ್ರೆ ಇವಿಲ್ಲ ಇಟ್ಟಿರ್ತಾರೆ. ಬಟ್ ಅದನ್ನ ನೀವು ಕೆಲಸ ಮಾಡ್ತಿದ್ದೀರಾ ಅಂತಂದ್ರೆ ನೀವು ಅದನ್ನ ಒಂದು ಪಬ್ಲಿಸಿಟಿ ತಗೊಂಡೇ ಕೆಲಸ ಮಾಡ್ತಿದ್ದೀರಾ. ಎಷ್ಟೊಂದು ಡೈಲಿ ಹೋಗೋ ರೂಟ್ಗಳಲ್ಲಿ ಹೇಳ್ತಾ ಇರೋದು, ಎಷ್ಟೊಂದು ಕಡೆ ಹಳ್ಳ ದಿನ ಇನ್ನೂ ಮುಚ್ಚಿಸಿಲ್ಲ. ಹಂಗಂತ ನೀವು ಈಗ ನಾನು ಎಲ್ಲಿ ವಿಜಯನಗರಲ್ಲಿ ಇದ್ದೀನಿ, ವಿಜಯನಗರ ನಾನು ಓಡಾಡೋ ರಸ್ತೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಇನ್ನೊಬ್ಬ ಗೋಕುಲಮಲ್ಲಿ ಇರ್ತಾನೆ, ಅವ್ನು ಗೋಕುಲಮಲ್ಲಿ ಮಾಡ್ತಾನೆ. ಇನ್ನೊಬ್ಬ ಎಲ್ಲಿ ಬೇರೆ ಕಡೆ ಗದ್ಗೆಯಲ್ಲಿ ಇರ್ತಾನೆ, ಅವ್ನು ಮಾಡ್ದ ಹಾಕ್ತಾನೆ. ನೀವು ಅದನ್ನ ಒಬ್ಬನ ಕೈಲೇ ಮಾಡಿ ಹಾಕ್ತಿದ್ದೀರಾ ಅಂತಂದ್ರೆ ಇಟ್ ಇಸ್ ಪ್ಯೂರ್ಲಿ ಪ್ರಮೋಷನಲ್ PR ವಿಡಿಯೋಗಳಷ್ಟೇ. ಇದನ್ನ ಸೆಟ್ ಮಾಡಪ್ಪ, ಇದನ್ನ ಮಾಡಪ್ಪ ಅಂತ. ಈ ತರ ಒಂದು ಪಬ್ಲಿಸಿಟಿ ರಾಜಕಾರಣ ಮಾಡೋದ್ ಬಿಟ್ಟು ಬೇರೆ ತರ ಇಳಿದ್ರೆ ಅದು ವೆಲ್ ಅಂಡ್ ಗುಡ್, ಪಬ್ಲಿಕ್ ರೆಕಗ್ನೈಸ್ ಆಗ್ತೀರಾ. ಮೊನ್ನೆ ಮಿನಿಮಲ್ ಬೇಸಿಕ್ ಕ್ವಾಲಿಫಿಕೇಶನ್ ಇದೆ. ನಾವು ನೀವು ಹೌದು, ಯಾರಿಗೂ ಇಲ್ಲ, ಅದ್ರ ಬಗ್ಗೆ ನಾವು ಮಾತಾಡುವ ಮಿನಿಮಮ್ ಕ್ವಾಲಿಫಿಕೇಶನ್ ಬಗ್ಗೆ. ಈಗ ರೀಸೆಂಟ್ ಆಗಿ ಇತ್ತೀಚೆಗೆ ನಾನು ನಿಮ್ಮ ಒಂದು ಮನೆ ಹತ್ರ ನಾವು ಭೇಟಿ ಮಾಡಿದ್ವಿ, ನಿಮ್ಗೆ ಕುಡಿಯೋ ನೀರು ಬರ್ತಾ ಇರಲಿಲ್ಲ ಅಂತ. ಸೊ ಅವಾಗ ಅಧಿಕಾರಿನಿಗೆ ಚಳಿ ಬೆಳೆಸಿ ಅವ್ನು ಕ್ಯಾಕರ್ಸೆ ಹೋಗುದು ಒಂದೇ ದಿನದಲ್ಲಿ ನಾವು ಕೆಲಸ ಮಾಡಿಸಿದ್ವಿ ಅಲ್ವಾ? ಸೊ ರೋಡ್ ಮಾಡಿಸೋದ್ರ ಜೊತೆಗೆ ಆ ಥರ ಕೆಲಸ ಮಾಡಿಸೋ, ಆದರೆ ಆ ವ್ಯಕ್ತಿ ಮೇಲೆ ಹಲವಾರು ಆರೋಪಗಳಿದೆ, ಭ್ರಷ್ಟಾಚಾರದ ಆರೋಪ ಇದೆ. ನನಗೂ ಕೂಡ ಒಂದಷ್ಟು ದಾಖಲೆಗಳು. ಅಂತ ಅಧಿಕಾರನ ಕಿತ್ ಪೀಸ್ ಹಾಕಿ ನೋಡೋಣ, ತಾಕತ್ತಿದ್ರೆ ರೋಡ್ ಮಾಡಿಸ್ಬಿಡ್ತೀರಿ. ಆ ಕಳ್ಳ ಅಂತ ಹೇಳ್ತೀನಲ್ಲ, ಅವ್ರು ಕಿತ್ ಪೀಸ್ ಹಾಕ್ಬಿಡಿ ನೋಡೋಣ, ಮಾಡಲ್ಲ. ಆದರೆ ಎಷ್ಟು ವಿಡಿಯೋ ನಾನು ಮಾಡಿಲ್ಲ. ಚಾಮರಾಜನಗರ ಕ್ಷೇತ್ರದಲ್ಲಿ ಏನಪ್ಪ ರಾಸ್ಕಲ್ ಅಧಿಕಾರಿಗಳಿದ್ದಾರೆ. ಚಾಮರಾಜ ಕ್ಷೇತ್ರದಲ್ಲಿ ಈಗಲೂ ಕೂಡ ಭ್ರಷ್ಟ ಅಂತ ಹೇಳಿದಾಗ ಆ ವ್ಯಕ್ತಿನ ಕೂರಿಸುವಂಥ ಅದೇ ಎಮ್.ಎಲ್.ಎಗಳು ಕೂಡ ಈಗಲೂ ಇದ್ದಾರೆ. NR ಕ್ಷೇತ್ರದಲ್ಲಿ ಸರಿಯಾಗಿ ದಾಖಲೆಗಳೇ ಸಿಗ್ತಾ ಇಲ್ಲ.
ಇನ್ನು ಹಂಗೆ ಬೇರೆ ಬೇರೆ ಎಲ್ಲ ಕ್ಷೇತ್ರ, ನಮ್ಮ ಶ್ರೀವಾಸ ಅವ್ರ ಕ್ಷೇತ್ರದಲ್ಲೂ ಕೂಡ ಅಷ್ಟೇ, ಅಲ್ಲೂ ಕೂಡ ಭ್ರಷ್ಟಾಚಾರ ಇದ್ರೆ ಅದೇ ದಾಖಲೆಗಳನ್ನ ಮಾತ್ರ ಕೊಡಲ್ಲ. ರೋಡ್ ಮಾತ್ರ ಮಾಡ್ಸಕ್ಕೆ ಬರ್ತೀರಿ ಅಂದರೆ ನೀವೇ ಅವನು ಬಿಟ್ಟು ಅದ್ರ ಡೈಲಾಗ್ ಓಡಿಸಿ ರೋಡ್ ಮಾಡಿಸೋದಕ್ಕೆ ಅಂತ ಬಂದು ಶೋ ಆಫ್ ಕೊಡ್ತಾ ಇರೋಂಥದ್ದು. ಎಷ್ಟೋ ಸುದ್ದಿಗಳನ್ನ ನಾವು ಮಾಡ್ತಾ ಇದ್ದೇವಲ್ಲ, ನಮ್ಮ ಕಾರ್ಯಕ್ರಮಕ್ಕೆ ಕಣ್ಣಿಂಗ್ ಹೋಗ್ಬಿಟ್ಟಿದ್ಯಾ ಅಲ್ವಾ? ಎಸ್, ಹಾಗೆ ನೀವೇನೇನು ಹೇಳ್ತಾ ಇದ್ರಿ, ನಿಮಗೆ ರಾಜಕಾರಣಿಗಳಿಗೆ ಮಿನಿಮಮ್ ಕ್ವಾಲಿಫಿಕೇಶನ್ ಯಾಕೆ ಇರಲ್ಲ ಸರ್ ಅಂತ. ಓದಕ್ ಬರೆಯಕ್ ಬರಲ್ಲ, ಅವೆಲ್ಲ MLA ಈಗ ಓದಕ್ ಬರೆಯಕ್ ಬರಲ್ಲ, ಇನ್ನು SLC ಪಾಸ್ ಆಗಿರಲ್ಲ, ಅಟೆಂಡರ್ P1s ಎಲ್ಲ ಇವತ್ತಿನ MLA ಅಂತಂದ್ರೆ ಅವ್ರು ಲೆಕ್ಕ ಹಾಕೊಳ್ಳಿ. ನಾನು ಇನ್ನು ನಮ್ಮ ಒಂದು ಮೈಸೂರು ಪ್ರಾಂತ್ಯನೇ ಅಲ್ಲ, ಇಲ್ಲಿ ಆಲ್ ಓವರ್ ಕರ್ನಾಟಕ ಮಾತಾಡ್ತು ಅಂತಂದ್ರೆ ಹಾರ್ಡ್ಲಿ 5% ಜನ 100%ಅಲ್ಲಿ ನಿಮ್ಗೆ ಎಜುಕೇಟೆಡ್ ಸಿಗ್ತಾರೆ, ಟ್ರೂಲಿ ಕ್ವಾಲಿಫೈಡ್ ಸಿಗ್ತಾರೆ. ಯಾರಿಗೆ ಈ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಗಿರ್ಬೋದು, ಈ MPs ಆಗಿರ್ಬೋದು, ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿರ್ಬೋದು, ರಿಯಲ್ ಆಗಿ ಮಾತಾಡೋ ಸ್ಪೀಕರ್ಗಳು ಬೇಕು. ಸುಮ್ಮನೆ ಈ ರೌಡಿ ರಾಜಕಾರಣ ಮಾಡ್ಕೊಂಡು ಹೊಟ್ಟೆ ಬಿಟ್ಕೊಂಡು ಓಡಾಡ್ಕೊಂಡು ಅಂಕಲ್ಗಳ ತರ ವ್ಯವಹಾರ ಮಾಡ್ಕೊಂಡು ಗೂಂಡಾಗಿರಿ ಮಾಡ್ಕೊಂಡು ಮಾರ್ಕೆಟಲ್ಲಿ ಲೇವಾದೇವಿಗಳು ಮಾಡ್ಕೊಂಡು ಇಲ್ಲೊಂದು ಸೈಟ್ ಸಿಕ್ಕಿದ್ರೆ ಅಲ್ಲೊಂದು 50 ಸ್ಕ್ಯಾಮಲ್ಲಿ ಇಲ್ಲೊಂದು ಹೊಡೆದಾಕನ, ಅಲ್ಲೊಂದು ಬೇಲಿ ಹಾಕಿದ್ರೆ ನಾನೊಂದು ಮಂದಿ ಸೆಟ್ಲ್ಮೆಂಟ್ ರಾಜಕಾರಣ, ರೌಡಿಸಮ್ ರಾಜಕಾರಣ, ಪಬ್ಲಿಸಿಟಿ ರಾಜಕಾರಣ, ಅಡ್ಜಸ್ಟ್ಮೆಂಟ್ ರಾಜಕಾರಣ, ಎಲ್ಲದಕ್ಕೂ ರಾಜಕಾರಣ ಬಳಸ್ಕೊಂಡು ನಿಮ್ ಬೇಳೆ ಬೇಯಿಸ್ಕೊಳ್ಳೋಕೋಸ್ಕರ ನೀವು ರಾಜಕಾರಣದಲ್ಲಿ ಇಳಿದು ರಾಜಕಾರಣಿ ಅನಿಸ್ಕೊಂಡು ಅದರಲ್ಲೂ ಕೆಟ್ಟದ್ ಮಾಡಿ ಇವೆಲ್ಲ ಬೇಕಾ ಸರ್ ಇವ್ರಿಗೆ? ಎಸ್ ಎಸ್. ಆದ್ರೆ ಏನ್ ಮಾಡ್ತೀರಿ ಸರ್, ಅಂಥವ್ರಿಗೆ ಮತ್ತೆ ಓಟ್ ಹಾಕ್ತಿವಲ್ಲ, ಅದು ಕರ್ಮ. ಅದು ಕರ್ಮ ಜನರು ಅನುಭವಿಸ್ಬೇಕು. ಕಷ್ಟ ಬಂದಾಗ ಮೀಡಿಯಾ ಮುಂದೆ ಬರೋದು, ಕಷ್ಟ ಬಂದಾಗ ಪೊಲೀಸ್ ಸ್ಟೇಷನ್ ಮುಂದೆ, ಕಷ್ಟ ಮುಂದೆ ಲಾಯರ್ ಮುಂದೆ ಬಂದು ಅಳೋದು, ಗೋಗರಿಯೋದು, 5 ವರ್ಷ ಗೆದ್ಬಿಡ್ತಾರೆ, ಮತ್ತೆ ಕಮೆಂಟ್ಸ್ ಹಾಕೋದು ಪೊಲಿಟಿಕಲ್ ಲೀಡರ್ಗೆ, ಇದೇ ಲಾಸ್ಟ್ ಟರ್ಮ್ ಇನ್ ನೆಕ್ಸ್ಟ್ ವರ್ಷ ಬರಲ್ಲ ಅಂತ. ಗೆಲ್ಸ್ಬೇಕಾದ್ರೆ ನಿಮ್ ತಲೆಯಲ್ಲಿ ಸಾಮಾನ್ಯ ಇರಲ್ವಾ? ಮತ್ತೆ ಅವರೇ ಗೆಲ್ಸೋದು. ಮತ್ತೆ ಈಗ ಗೆದ್ದ ಮೇಲೆ ಎಷ್ಟೋ ಜನ ನಮ್ಮ ಹತ್ರ ಕೂಡ ಬಂದು ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ. ಆಮೇಲಿಂದ ಆ ವಾರ್ಡ್ಗೆ ಆ MLA ಬಂದಾಗ ಮತ್ತೆ ಅವ್ನಿಗೆ ಓಟ್ ಹಾಕ್ಬಿಟ್ಟು ನೋಡಿ, ಒಬ್ಬ MLA 2000 ಫ್ಯಾನ್ಸಿ ಅಲ್ಲ 5,000 ಕೊಡ್ತಾನೆ. 5,000ಕ್ಕೆ ನಿಮ್ ಜೀವನ ಮಾಡ್ಕೊಂಡು 5 ಲಕ್ಷ ರೂಪಾಯಿ ದಂಡ ತಿಂತಿರಲ್ಲ. 5,000ಕ್ಕೆ ನಿಮ್ ಜೀವನ ಎಲ್ಲ ಗೋಗರ್ಕೊಂಡು ಬೀದಿ ನಾಯಿಗಳ ತರ ಪೇಪರ್ ನಾಯಿಗಳಾಗ ಹೋಗ್ತಿರಲ್ಲ. 150 ರೂಪಾಯಿ ಚಿಕನ್ ಬಾತು, ಒಂದು OT ಪ್ಯಾಕೆಟ್, ಒಂದು 5,000 ಕೊಟ್ರೆ ನಿಮ್ ಜೀವನ ಪರ್ಯಂತ ಜೀತದ ನಾಯಿ ತರ ಅಲಿತಿರಲ್ಲ. ಅಯ್ಯೋ MLA ಸಿಕ್ತಿಲ್ಲ, MP ಸಿಕ್ತಿಲ್ಲ. ಓಟ್ ಕೇಳಕ್ ಬಂದಾಗ MLA ಆಸ್ಪಿರೆಂಟ್ಸ್, MLA ಕಂಟೆಸ್ಟೆಂಟ್ ಮನೆ ಬಾಗ್ಲಿಗೆ ಬರೋ ನಾಯಿ. ಅದೇ ಗೆದ್ದ ಮೇಲೆ ನೀವುಗಳ ನಾಯಿ ಆಗೋಗ್ತಿರಲ್ಲ ಅವ್ರ ಮನೆ ಬಾಗ್ಲಿಗೆ. ಮನೆ ಮುಂದೆ ನೀವುಗಳ ನಾಯಿ ತರ. ಅಯ್ಯೋ MLA ಸಾಹೇಬ್ರು ಬರೋಕ್ಕಿಂತ ಮುಂಚೆ ಯಾರೋ ನಿಂತಿದ್ದಾನೆ MLA, ಅವ್ನ್ MLA ಆದ್ಮೇಲೆ ಸಾಹೇಬ್ರು ಸಿಗ್ತಾ ಇಲ್ಲ, ಅವ್ನ್ ಓದು ಬರಲ್ಲ. ಇದು ನಮ್ ದೇಶದ ದುರ್ವಿಧಿ. ಈ ಪರಿಸ್ಥಿತಿನ ಸರಿ ಮಾಡಕ್ಕೆ ಹಲವಾರು ಮೀಡಿಯಾಗಳು ಫೋಕಸ್ ಮಾಡಿ ಸಾವಿರಾರು ವಿಡಿಯೋ ಹಾಕಿದ್ರು, ಕೇರ್ಗಿಲ್ಲ. ನೋಡಿದ್ರೆ ಪಬ್ಲಿಕ್ ಸರ್ವೆಂಟ್, ಅವನ ಮೇಲೆ ಡಿಫಾಮೇಶನ್, ಇನ್ನೊಂದು ಸುಳ್ಳು ಕೇಸು, ರೌಡಿ ಶೀಟ್ ರೋಪ್ ಅನ್ನು, ಅವ್ನ ಜೀವನ ಖರಾಬು, ಅವ್ನ ಮಕ ಎತ್ಕೊಂಡು ಓಡಾಡಂಗಿಲ್ಲ. ಪಬ್ಲಿಸಿಟಿ ರಾಜಕಾರಣ ಮಾಡು, PR ಗಳು ಹಾಕ್ಸು, ಓಟ್ ಹೊಡ್ಸು, ಫ್ಲಕ್ಸ್ ಹಾಕ್ಸು, ಬ್ಯಾನರ್ ಹಾಕ್ಸು, ಜೈಕಾರ ಹಾಕು. ಇದೇ ಆಗೋಯ್ತಲ್ಲ ಪಾಲಿಟಿಕ್ಸು. ಕಚ್ಚಡ ಅಸಹ್ಯ ಬಿದ್ದೋಯ್ತು. ಬಟ್ ಈ ಅಸಹ್ಯ ಬೆಳೆದಕ್ಕೆ ಕಾರಣನೇ ನಮ್ಮ ಜನ, ಓಟ್ ಹಾಕುವಂತ ನಮ್ಮ ಜನ. 5 ವರ್ಷ ನೀನೇನು ತೊಂದರೆಗಳು ಅನುಭವಿಸೋರು, ಎಷ್ಟು ಲಾಸ್ ಆಯಿತು, ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಾಯಿತು, ಅದನ್ನೊಂದು 5 ವರ್ಷ ನೀವು ಲೆಕ್ಕ ಹಾಕೊಂಡು ಕೂತ್ಕೊಂಡ್ಬಿಟ್ಟು ಅಂದರೆ ಕೊನೆಗೆ ಅವ್ನು ಬರ್ತಾರೆ 2,000 3,000 5,000 ಕೊಡೋಕ್ಕೆ. ಅದೇನೂ ಅಲ್ಲ ರೀ. ಕೇಳಂಗಿದ್ರೆ ಒಂದು 50 ಲಕ್ಷ ಕೇಳಿ, ನಿಮ್ಮ ಸಾಲನಾರು ಮುಗಿಯುತ್ತೆ. ಅದು ಬಿಟ್ಟು ಒಂದು 2,000 3,000ಕ್ಕೆ ಮತ್ತೆ ಅವ್ನಿಗೆ ಓಟ್ ಹಾಕ್ಬಿಟ್ಟು ಮತ್ತೆ ಅವ್ನ ಮುಂದೆ ಗುಲಾಮ ಥರ ಮಾಡ್ಕೊಳ್ಳೋದು. ನಿಮ್ಮ ಕೆಲಸ ಆಗಲಿಲ್ಲ ಅಂದರೆ ಮತ್ತೆ ನಮ್ಮ ಹತ್ರ ಬರೋದು, ನಾವು ಸುದ್ದಿ ಮಾಡೋದು. ಆದ ತಕ್ಷಣ ನೀವು ಮತ್ತೆ ಹೋಗಿ ಅವ್ನಿಗೆ ಕಮಿಟ್ ಆಗಿಬಿಡೋದು. ನಿಮ್ಮ ಮೇರೆಗೆ ಅವ್ನು ಬರ್ತಿದ್ದ ಹಾಗೆ ಮತ್ತೆ ಅವ್ನಿಗೆ ಶಾಲುಪೇಟೆ ಹಾರ ಹಾಕೋದು. ನಾವು ನಿಮ್ಮ ಪರವಾಗಿ ನೀವು ಹೋರಾಟಕ್ಕೆ ನಾನು ನಿಂತಿರ್ತೀವಿ, ನಮ್ಮ ಹತ್ರ ಒಂದು ಸೆಲ್ಫಿಗೂ ಬರಲ್ಲ, ನಮ್ಮ ಹತ್ರ ಒಂದು ಮಾತುಕತೆಗೂ ಬರಲ್ಲ. ಮತ್ತೆ ಅದೇ ಕಳ್ಳ ನಿಮ್ಮ ಮೇರೆಗೆ ಬರ್ತಿದ್ದಂಗೆ ಮತ್ತೆ ಅವ್ನಿಗೆ ನಮ್ಮ ಕಣ್ಣು ಮುಂದೆ ಓಟ್ ಹಾಕ್ತೀರ, ನಮ್ಗೆ ಎಷ್ಟು ಅವಮಾನ ಆಗ್ಬೇಡ, ನಿಮ್ಮ ಪರವಾಗಿ ನಾವು ನಿಂತಿರ್ತೀವಿ. ಸೊ ಇದೇನಾ ನೀವು ಅಂದ್ಕೊಂಡಿರೋದು? ಇದೇನಾ ನಿಮ್ಮ ಎಜುಕೇಷನು? ಹೋಗಲಿ, ಅಪ್ಪ ಅಮ್ಮದಿರ ಅಂತೂ ಬದಲಾಗಲಿಲ್ಲ, ಹಳೆ ಕಾದವರು ಅಂತ ಏನೋ ಅಂದ್ಕೊಂಬಿಡೋಣ. ಈಗ ಬರೋಂಥ ಜನ್ರೇಷನ್ವ್ರಿಗೂ ಒಂದು ಚೂರು ಪೌರುಷ, ಬಿಸಿ ರಕ್ತನಾರು ಕುದಿಬಾಡ್ವಾ ಅಂತ, ಅವ್ರುಗಳಾರ್ಗು ಏನು ನಡೀತಾ ಇದೆ ಅಂತ ತಿಳ್ಕೊಬಾರ್ದ ಅಂತ. ಒಂದು ರೋಡ್ ಹಾಕ್ಸಿದ ತಕ್ಷಣ ಅವನು ರಾಜ ಅಂತ ಅನ್ಕೊಂಡ್ಬಿಡ್ತೀರಿ. ಅದೇ ನಿಮ್ಗಳ ಪರವಾಗಿ ಭ್ರಷ್ಟಾಚಾರ ವಿರುದ್ಧ ಎಷ್ಟು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದರೆ ಓಪನಾರು ಮಾಡಿ ನೋಡೋಣ. ಇವತ್ತು ಕೂಡ ನಕಲಿ RTCಗಳು ಮಾಡಿಕೊಂಡು, ನಕಲಿ ದಾಖಲೆ ಮಾಡಿಕೊಂಡು ತಹಶೀಲ್ದಾರ್ಗಳು ಇನ್ವಾಲ್ವ್ ಆಗಿದ್ದಾರೆ, FDA SDAದವ್ರು ಇನ್ವಾಲ್ವ್ ಆಗಿದ್ದಾರೆ, ROಗಳೆಲ್ಲ ಇನ್ವಾಲ್ವ್ ಆಗಿದ್ದಾರೆ. ನಾವು ಸುದ್ದಿ ಮಾಡಿದ್ಮೇಲೆ ಯಾಕಪ್ಪ ಸುದ್ದಿ ಮಾಡಿದೆ, ಹೌದಾ ಇನ್ನು ದಾಖಲ್ಮೆಂಟ್ ಕೊಡಿದೆ ಅಂತ ನಮ್ಮನ್ನು ಯಾಕೆ ಕರ್ಸ್ಕೊಳ್ಳಲ್ಲ? ನೀವು ಅಲ್ಲಿ ಹಾಕಿರೋ ಆಗಲ್ಲ. ರೋಡ್ ಮಾಡ್ಸೋಕೆ ಬಂದ, ನನ್ನ ಒಂದು ಗುಂಡಿ ಮುಚ್ಚಿಸ್ಬಿಟ್ಟ, ಹಂಸ ಹಾಕ್ಸ್ಬಿಟ್ಟ, ಅದು ದೊಡ್ಡ ನಾಯಕ ಅವನಲ್ಲ. ನಿಮ್ಗೆ ತಾಕತ್ತಿದ್ರೆ ಒಂದು 4 ಜನ ಸಸ್ಪೆಂಡ್ ಮಾಡಿಸಿ ನೋಡೋಣ. ಅವ್ರದೇ ಫೋಟೋ ಇರುತ್ತೆ ಅಲ್ಲಿ,
ಆ ಫೋಟೋ ಯಾಕೆ ಹಾಕಣಿ ಅಂತ ಹೇಳಿದ್ರೆ ಅವ್ನು ಕ್ರಿಮಿನಲ್ ಕೇಸ್ ಹಾಕಿಸ್ಬಿಡ್ತಾರೆ. ಹಂಗಾಗುತ್ತೆ. ಇದೇ ಕಾರ್ಪೊರೇಷನ್ ಒಬ್ಬ ಕಳ್ಳ ಅಂತ ಹೇಳಿದಾಗ ಅವನ ಇನ್ನೂ ಅಲ್ಲೇ ಕೂರಿಸಿದ್ರು. ನಮ್ಮ ಹರೀಶ್ ಗೌಡ್ರಿಗೂ ವಿಚಾರ ಆಗುತ್ತು. ಅದು ಹರೀಶ್ ಗೌಡ್ರ ಹಿಂದೆ ಮುಂದೆ ಓಡಾಡೋರಿಗೂ ಅದು ವಿಚಾರ ಆಗುತ್ತು. ಅವನೇನು ಮಾಡಲಿಲ್ಲ, ನಾನು ಹೆಂಗಪ್ಪ ಹರೀಶ್ ಗೌಡ್ರನ್ನ ಹೀರೋ ಅಂತ ಹೇಳಿ. ಅಲ್ಲ, ನೀವು ರೋಡ್ ಮಾಡಿಸಿದ್ರಿ ಫೈನ್, ಓಕೆ, ಹಂಸ ಹಾಕ್ಸಿದ್ರಿ ಓಕೆ, ಇನ್ನೂ ಎಷ್ಟೋ ಸಮಸ್ಯೆಗಳಿದೆ. CS ಐಟ್ಗಳ ಕಬಳಿಕೆ ಮಾಡ್ಕೊತೇನೆ ಒಬ್ಬ ಮಾಜಿ MLA ಮಗ ಅಂತಂದರೆ ಅದನ್ನು ಬಿಡ್ಸೋಕ್ಕಾಗಲಿಲ್ಲ. ನಾನು ಹೆಂಗೆ ನಿಮ್ಮನ್ನ ಹೀರೋ ಅಂತ ನಾನು ಒಪ್ಕೊಳ್ಳಿ? ನನಗೆ ಅಸಹ್ಯ ಆಗ್ಬಿಡುತ್ತಲ್ವ. ಹಾಗೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೂ ಕೂಡ ಅಷ್ಟೇ, ಅಲ್ಲಿ ಬಂದಿರುವಂಥ ಒಬ್ಬ ಅಧಿಕಾರಿ ಅವ್ನು ಭ್ರಷ್ಟ ಅಂತ ಗೊತ್ತಿದ್ರು ಕೂಡ GT ದೇವೇಗೌಡರು ಇಟ್ಕೊಂಡು ಕೂತಿದ್ದಾರೆ. ನಾನು ಹೆಂಗೆ ನಿಮ್ಮನ್ನ ಹೀರೋ ಅಂತ ಹೇಳಿ, ಸಾಹೇಬ್ರೆ ಅಂತ ಹೇಳಿ ನಾನು NR ಕ್ಷೇತ್ರದಲ್ಲಿ ದಾಖಲೆಗಳು ಕೆಲವೊಂದು ಕೊಡೋದೇ ಇಲ್ಲ. ಸೊ ಅಲ್ಲಿ ಎಷ್ಟು ಹಣ ಬಿಡುಗಡೆ ಆಗ್ತಿದೆ ಸಂಬಂಧಪಟ್ಟಂಗೆ ನಮ್ಗೆ ದಾಖಲೆಗಳು ಕೊಡೋಲ್ಲ. ಹೆಂಗೆ ತನ್ವೀರ್ ಸೇಠ್ ನನ್ನ ಹೀರೋ ಅಂತ ಹೇಳಿ? ಈಗ ಏನಾಗಿದೆ ಅಂದ್ರೆ ಅಡಕೆ ಕದ್ದವ್ನ ಹಿಡ್ಕೊಂಡು ಹೊಡಿರಿ, ಆನೆ ಕದ್ದವ್ನ ಹಿಡ್ಕೊಂಡು ಸನ್ಮಾನಿಸಿ, ಆನೆ ಕದ್ದವ್ನ ಹಿಡ್ಕೊಂಡು ಪಾಲ್ ಕೇಳಿ, ನನ್ ದಂತ ಕೊಡು, ನಿನ್ ಕಾಲ್ ತಗೋ, ಅಡಕೆ ಕದ್ದವ್ನ ಹಿಡ್ಕೊಂಡು ಹೊಡೆದ್ಬಿಟ್ಟು ಹೀರೋ ಆಗಿ. ಈ ತರ ಪಬ್ಲಿಸಿಟಿ ರಾಜಕಾರಣ ಮಾಡ್ತಿರಲ್ಲ, ನಾಚಿಕೆ ಆಗಬೇಕು. ಓದು ಬರಹ ಗೊತ್ತಿಲ್ಲದೆ ಇರೋ ಇವ್ರನ್ನೆಲ್ಲ ನಾವು ಕೂರ್ಸಿದೀವಿ. ನಮಗೆ ಫಸ್ಟ್ ನಾವು ನಮ್ಗಳನ್ನ ಕೇಳ್ಕೊಬೇಕಷ್ಟೇ. ನಾವು ಒಬ್ರು ಓಟಿಂದ ಡಿಸೈಡ್ ಆಗ್ಬಿಟ್ಟಿದ್ರೆ ದೊಡ್ಡ ಆಗ್ಬಿಡೋದು. ಎಲ್ಲ ಈ ಪಬ್ಲಿಕ್ ಮಾಬ್ಗಳಿಗೆ ಇವತ್ತು ಮೀಡಿಯಾದಲ್ಲಿ ನೋಡ್ತಾರೆ. ಇವತ್ತು ನಾನು ಹೇಳಿದ್ ರೈಟ್ ಅಂತೀರಾ, ನಾಳೆ ಇನ್ನೊಬ್ಬ ಹೇಳಿದ್ರೆ ಅವ್ನು ರೈಟ್ ಅಂತೀರಾ. ಅನಲೈಸ್ ಮಾಡೋ ಕೆಪಾಸಿಟಿ ಈ ಸೋಷಿಯಲ್ ಮೀಡಿಯಾದಿಂದ ತುಂಬಾ ಇನ್ಫ್ಲೂಯೆನ್ಸ್ ಆಗ್ಬಿಡ್ತಿದ್ದಾರೆ. ಪರಿಶೀಲಿಸಿ ಪ್ರಮಾಣ್ಸ್ ನೋಡ್ಕೊಂಡು ಅವ್ರ ಅನಲೈಸಿಂಗ್ ಕೆಪಾಸಿಟಿನೇ ಕಳ್ಕೊಂಡ್ಬಿಡ್ತಾರೆ ಜನ. ಸೊ ಹಾಗೆ ನಿಮ್ಮ ಏರಿಯಾದಲ್ಲಿ ಸಮಸ್ಯೆಗಳಿದ್ರೆ ದಯವಿಟ್ಟು ಅದನ್ನ ವಿಡಿಯೋ ಮಾಡಿ ನೀವಾದರೂ ಹಾಕ್ಕೊಳ್ಳಿ. ನಿಮ್ಮ ಫೇಸ್ಬುಕ್ಗೆ, ಇನ್ಸ್ಟಾಗ್ರಾಮ್ಗೆ, ಇಲ್ಲ ನನಗಾದರೂ ಕಳಿಸಿ, ನಾನು ಅದನ್ನ ಹಾಕ್ಬಿಟ್ಟು ಸಂಬಂಧಪಟ್ಟವ್ರ ಹತ್ರ ನಾನು ಅದನ್ನ ಮಾತಾಡ್ತೀನಿ. ನೋಡಿ, ಇದನ್ನ ಹೇಳೋದಕ್ಕೆ ನಾನು ಒಂದು ಚಾಲೆಂಜ್ ಮಾಡ್ತೀನಿ. ಟ್ರೂ ಲೀಡರ್ಸ್, you're a true leader, you're a great leader ಅನ್ಸ್ಕೊಂಡು PR ವರ್ಕ್ ಮಾಡ್ತಾ ಇರೋರು ನೀವು ಜನಸಾಮಾನ್ಯರೇ. ನಿಮ್ಮ ಮನೆ ಹತ್ರ ಹಲವಾರು ಕಸದ ತೊಟ್ಟಿ ಕ್ಲೀನ್ ಆಗಿರಲ್ಲ, ಡ್ರೈನೇಜ್ ವಾಟರ್ ಕ್ಲೀನ್ ಆಗಿರಲ್ಲ, ಅಥವಾ ಮತ್ತೊಂದು ಪಾರ್ಕಿಂಗ್ ಫೆಸಿಲಿಟಿ ಇರಲ್ಲ, ಫುಟ್ಪಾತ್ ಕ್ಲಿಯರ್ ಆಗಿರಲ್ಲ, ರೋಡ್ ಆಗಿರಲ್ಲ, ಎಲ್ಲದನ್ನು ವಿಡಿಯೋ ಮಾಡಿ ಎಲ್ಲರೂ ಟ್ಯಾಗ್ ಮಾಡಿ ಹಾಕಿ. ಎಷ್ಟು 100 ವಿಡಿಯೋದಲ್ಲಿ ಅಟ್ಲೀಸ್ಟ್ ನಿಮ್ಗೆ ಬರೀ 2 ವಿಡಿಯೋ ಸ್ಪಂದಿಸ್ಬಿಟ್ರೆ ನೀವು ಯಾರ ಟ್ರೂ ಲೀಡರ್, ಆ ಕ್ಷೇತ್ರದವರು ಟ್ರೂ ಲೀಡರ್ ಅಂತ ನಾನು ಹೋಗಿ ಸ್ಪೆಷಲ್ ಆಗಿ ಎಲ್ಲಾರನ್ನೂ ಗಾರ್ಲ್ಯಾಂಡ್ ಮಾಡಿ ಬರ್ತೀನಿ, ಎಲ್ಲಾರು ಸಿಟಿಸನ್ಸ್ ಪರವಾಗಿ. ಅದ್ ಬಿಟ್ಬಿಟ್ಟು ಒಬ್ಬನ ಕೈಲಿ ವಿಡಿಯೋ ಮಾಡ್ಸೋದು, ಹಾಕೋದು, ಒಬ್ಬನ ಕೈಲಿ ಇದು ಮಾಡ್ಸೋದು ಸರಿ ಬರಲ್ಲ ಅದೆಲ್ಲ. ಹಾಗೆ ನಿಮ್ಮ ಏರಿಯಾಗಳಲ್ಲಿ ಒಂದು ಸಣ್ಣ ವಿಡಿಯೋಗಳು ಮಾಡಿ ನಮಗೆ ಕಳಿಸಿ. ನಾವು ಅಂದರೆ ಏರಿಯಾ ಅಡ್ರೆಸ್ಸು, ಅದನ್ನು ಕ್ರಾಸ್ ಏನಿದೆಯೋ ಅಡ್ರೆಸ್ ಕಳಿಸಿ, ಖಂಡಿತವಲ್ಲ ಆ ಕೆಲಸವನ್ನು ಮಾಡಿಸೋಂಥ ಕೆಲಸ ಮಾಡ್ತೀವಿ. ಮಾಡಲಿಲ್ಲ ಅಂದರೆ ಕ್ಯಾಕರಿಸಿ ಹೋಗಿತೀವಿ ಅವನಿಗೆ. ಸೊ ಹಾಗೆ MLAಗಳು ಮತ್ತು ಇವ್ರಿಗೆಲ್ಲ ಬಂದಿರೋದು ರೋಡ್ ಮಾಡಿಸೋದಕ್ಕಲ್ಲ ರೀ, ಗಾರೆ ಕೆಲಸಕ್ಕಲ್ಲ, ಬಿಟ್ಟು ಬೇರೆ ಏನೋ ಇದೆ ಅದನ್ನು ಮಾಡಿರಿ. ಅದನ್ನೆಲ್ಲ ನಾವು ಹೇಳ್ತಾ ಇದ್ದೀವಿ. ಅದಕ್ಕೆ ನಾವು ನಿಮ್ಮ ಕಡೆ ಅಸಹ್ಯ ಅನ್ಸೋದು ರೀ. ಅಲ್ಲ ಸರ್, ಅಲ್ಲ ಇವರೆಲ್ಲ ಹೆಂಗೆ ಅಂದ್ರೆ ಈ ರೋಡಲ್ಲೇ ಏನೋ ಪ್ರಪಂಚ ಗೆದ್ಬಿಡಂಗೆ. ನಿಮ್ ಕೊಳ್ಳೆ ಹೊಡೆದಿರೋ ಮೂಟೆಗಳು ರೆಕಾರ್ಡಲ್ಲಿ ಇರೋದು ನಿಮ್ ಜೀವನ. ನಿಮ್ ಇಡೀ ಈಗ ಒಬ್ಬ ಮನುಷ್ಯ 70 kg ಇದ್ದಾನೆ ಅಂತಂದ್ರೆ ರೋಡ್ ಮೇಲೆ ನಿಲ್ತೀಯ ಅಷ್ಟೇ. ನಿನ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ನಿನ್ನ ಸುಟ್ಟಾಕ್ಬಿಡ್ತಾರೆ. ಸೊ ಈ MLA MPಗಳು ಎಲ್ಲಾರು ಡಾಕ್ಯುಮೆಂಟ್ ಅಲ್ಲಿ ಕಳ್ರಿದ್ದಾರೆ, ಅದನ್ನ ಹಿಡಿತಾ ಇಲ್ಲ. ಈ ರೋಡು ಗುಂಡಿ ಒಂದ್ ಕೆಲಸ ಮಾಡಿ ಗುದ್ಲಿ ಸಿಮೆಂಟ್ ಹಾಕೊಂಡು ಓಡಾಡಿ MLA MPಗಳು ಒಬ್ಬ ಕರಣಿ ಹಿಡಿಲಿ, ಒಬ್ಬ ಗುದ್ಲಿ ಹಿಡ್ಕೊಳ್ಳಿ, ಅಗಿರಿ, ಆ ಕೆಲಸನಾರು ಮಾಡಿ. ನೀವು ನೋಡಿ ಕಾಕಿ ಶರ್ಟ್ ಹಾಗೆ ಕಾಮಗಾರಿ ನಡೀತಾ ಇರುತ್ತೆ, ಅದು ಗುಂಡಿ ಮುಚ್ಚಾ ಇರ್ತಾರೆ, ಬಂದು ನಿಂತ್ಕೊಳ್ಳೋದು, ಒಂದು 4-5 ಜನ ಹಿಂದ್ಗಡೆ ಮುಂದ್ಗಡೆ ನಿಂತ್ಕೊಳ್ಳೋದು, ಅದಕ್ಕೊಂದು ಸಾಂಗ್ ಹಾಕ್ಬಿಡ್ತಾರೆ ಅವರು. ಬಂದ ಹೀರೋ ಅದಕ್ಕೂ ದೊಡ್ಡ ಏನಪ್ಪ ಸಿಂಹ ಹುಲಿ ಎಲ್ಲ ಹಾಕ್ಬಿಡ್ತಾರೆ ಅಲ್ಲಿಗೆ. ಕಾಮಗಾರಿ ಕೆಲಸಕ್ಕೆ ನೀನು ಯಾಕೆ ನೀನು ಮಾಡ್ತೀಯಾ? ಕ್ವಾಲಿಟಿ ಕೊಡ್ತಾ ಇದೀನಿಲ್ವ ಅದನ್ನು ಚೆಕ್ ಮಾಡು. ಅದನ್ನು ನಾನು ಹೇಳ್ತೀನಿ, ಚೆಕ್ ಮಾಡು. ನೀವು ಅದನ್ನು ಮಾಡೋಕ್ಕಾಗಲ್ಲ. ನೀನು ರೋಡ್ ಮಾಡಿದ ತಕ್ಷಣ ನಾನೇ ನಿಂಗೆ ಥ್ಯಾಂಕ್ಸ್ ಹೇಳಬೇಕು? ನೀನು ಕಳ್ಳ ಅಂತ ನಂಗೆ ಗೊತ್ತಾಗ್ಬಿಟ್ಟಿರುತ್ತೆ ಅಲ್ಲಿ. ನಾನೇ ಕೇಳಿ ನಿನ್ನ ಜೈ ಅನ್ನೋದಕ್ಕೆ ಒಂದು ಜನ ಇರ್ತಾರಲ್ಲ, ಅವ್ರುಗಳು ನೀನು ಹೀರೋ ಇರ್ಬೋದು, ನನ್ಗೆ ಯಾವತ್ತೂ ನೀನು ಹೀರೋ ಆಗಲ್ಲ. ಒಂದು ಸತಿ ಸರ್ ಇವರು MLA MP ಆದ್ರೆ ಇಂಪಾರ್ಷಿಯಲ್ ಇರಬೇಕು, ಅನ್ಬಯಾಸ್ಡ್ ಇರಬೇಕು. ಎಲ್ಲ ಸಾರ್ವಜನಿಕರು ಅಣ್ಣ ತಮ್ಮ ಭಾವನೆಗಳನ್ನ ಬಿಟ್ಟು ಪಬ್ಲಿಕ್ಗೋಸ್ಕರ ಕೆಲಸ ಮಾಡಿದ್ರೆ ಯು ಆರ್ ಅ ಟ್ರೂ ಲೀಡರ್, ಯು ಆರ್ ಅ ಗ್ರೇಟ್ ಲೀಡರ್ ಅಂತ ವಿಡಿಯೋಗಳು ಮಾಡಿ ಹಾಕ್ತಿವಿ. ಇವ್ ನನ್ನ ತಮ್ಮ ಅಪ್ಪ, ಅವನ ಜೊತೆಗೆ ಹಾಕೋ, ನನ್ನ ಬಂಧು ಬಳಗ ಅಪ್ಪ, ಅವ್ನ ನನ್ನ ಫಾಲೋವರ್ ಅಪ್ಪ, ನಂಗೆ ಜೈಕಾರ ಹಾಕ್ತಾರೆ, ನಾನು ತಪ್ಪು ಮಾಡಿದ್ರು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಇಂಥ. ಆಮೇಲೆ ಫ್ಲೆಕ್ಸ್ ಹಾಕ್ಬಿಟ್ರೆ ಅವ್ರು ನೋಟ್, ನನ್ನ ಶಿಷ್ಯ ಅಪ್ಪ ಒಳ್ಳೆ ಫ್ಲೆಕ್ಸ್ ಹಾಕ್ತಾನೆ, ಅವ್ನಿಗೆ ಎಲ್ಲ ಕೆಲಸಗಳು ಮಾಡ್ಕೊಡಿ, ಅವ್ನು ಡಿವಿಯೇಷನ್ ಮಾಡಿ ಮನೆ ಕಟ್ಟಿದ್ದಾರೆ, ಅವ್ನು ಪ್ಲಾನ್ ಸ್ಯಾಂಕ್ಷನ್ ಮಾಡಿ. ಈ ತರ ಚಿಲ್ಲರೆ ರಾಜಕಾರಣ ಮಾಡ್ಕೊಂಡು ಅದೆಷ್ಟು ದಿವಸ. ಈಗ ಸರ್ ಈಗ ನೋಡಿದ್ರಿ ನೀವು ಅಸ್ಸಾಂ ಮತ್ತೆ ನೇಪಾಳಲ್ಲಿ ಹೆಂಗಾಯ್ತು, ಗವರ್ಮೆಂಟ್ ಹೆಂಗ್ ಬೀಳ್ಸಿದ್ರು ಅಂತ. ಆದ್ರೆ ಒಂದು ಸಣ್ಣ ತುಳುಕು ಜಲಕ್ಕೂ ನಿಮ್ಗೆ ಜಂತರ್ ಮಂತರಲ್ಲಿ ಕೊಟ್ರು, ಸರಿಯಾಗಿ ಕೊಟ್ರು. ಅವ್ರು ಮಾಡಿರೋದೆಲ್ಲ ಕರೆಕ್ಟ್ ಅಂತ ನಾನು ಹೇಳ್ತಿಲ್ಲ. ನಾನು ಐ ಆಮ್ ವಿತ್ ದ ಸ್ಟೂಡೆಂಟ್ಸ್, ಐ ಆಮ್ ಫಾರ್ ದ ಸ್ಟೂಡೆಂಟ್. ನಾನು ಯಾಕಂದ್ರೆ ನಾನು ವಿದ್ಯಾರ್ಥಿಯಿಂದಾನೇ ಈಗ ವಕೀಲರಾಗಿರೋದು. ನಾವು ಅದ್ರ ಫೇಸ್ ಮಾಡ್ತಾ ಇರೋ ಕಷ್ಟಗಳೆಲ್ಲ ಗೊತ್ತು. ನಾನು ಈಗ ಗೌರ್ಮೆಂಟ್ ಪರ ಮಾತಾಡ್ತಾ ಇಲ್ಲ, ನಾನು ಸಿಸ್ಟಮ್ ಯಾವುದೇ ಗೌರ್ಮೆಂಟ್ ಬರಲಿ, BJP, JDS, ಕಾಂಗ್ರೆಸ್, KJP ಯಾವುದೇ ಬಂತಂದ್ರು ನಾನು ಸಿಸ್ಟಮ್ ಅಗೇನ್ಸ್ಟ್ ಮಾತಾಡ್ತಿದ್ದೀನಿ. ಯಾಕಂತಂದ್ರೆ ನೀವು ಯಾವುದೇ ಸಿಸ್ಟಮ್ ಅಂದ್ರೂ ನೀವು ಕರಪ್ಟ್ ಇತ್ತು ಅಂತಂದ್ರೆ ಕರೆಕ್ಟಾಗಿ ಪಾಠ ಕಲಿಸ್ತಾರೆ. ಒಬ್ಬ ಪೊಲೀಸ್ ಅಧಿಕಾರಿ ಅಂತ ಹಿಡ್ಕೊಂಡು ಹೆಣ್ಮಗಳಿಗೆ ನೀವು ಹೊಡಿಯೋಕ್ಕಾಗತ್ತಾ? ಯು ಕೆನಾಟ್ ಸ್ಲ್ಯಾಪರ್.
ಅವೆಲ್ಲ ವೈರಲ್ ಆಗಿ ದೊಡ್ಡ ದೊಡ್ಡ ಇಶ್ಯೂಗಳೇ ಆಗಿದೆ. ನೆಕ್ಸ್ಟ್ ಎಪಿಸೋಡಲ್ಲಿ ಬೇಕಾದರೆ ನಾನು ಅದು ಹೇಗೆ ಅಂತ ನಾನು ಇನ್ ಡೀಟೇಲ್ ಹೇಳ್ತೀನಿ. ಎಸ್ ಮನೀಶ್ ಅವರೇ ಮತ್ತೆ ಮಾತುಕತೆ ಮುಂದುವರಿಯುತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ.